ಕಪೋತಗಿರಿ ವನಸಿರಿ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಈ ಕಪ್ಪತ್ತ ಗುಡ್ಡದ ಮೇಲಿನಿಂದ ಈ ಕಪ್ಪತ್ತ ಗುಡ್ಡದ ಆಸುಪಾಸಿನ ಪರಿಸರದ ಸೌಂದರ್ಯವನ್ನು ಮತ್ತು ಆ ಸೌಂದರ್ಯವು ದಿನೇ ದಿನೇ ಕಡಿಮೆಯಾಗುತ್ತಿರುವುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಪ್ರಿಯ ಕನ್ನಡಿಗರಲ್ಲಿ ಒಂದು ವಿಶೇಷ ಮನವಿಯೊಂದಿಗೆ ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ. ವೀಕ್ಷಕರೇ, ಈ ಕಪ್ಪತ್ತ ಗುಡ್ಡದ ಒಡಲಿನಲ್ಲಿ ಅಸಂಖ್ಯಾತ ಅಮೃತ ಸದೃಶವಾದ ಮೂಲಿಕೆಗಳು ಮತ್ತು ಅಪರೂಪದ ಪ್ರಾಣಿ ಸಂಕುಲಗಳು, ಪಕ್ಷಿ ಸಂಕುಲಗಳು ಇರುತ್ತಿದ್ದು, ಅವುಗಳ ಅಸ್ತಿತ್ವವು ನಮ್ಮ ಅಸ್ತಿತ್ವದ ಬುನಾದಿಯಾಗಿದೆ. ಪರಿಸರವೆಂದರೆ ಕೇವಲ ಮನುಷ್ಯ ಮಾತ್ರ ಜೀವಿಸುವುದೇ ಆದರೆ ಮುಂದಿನ ಪೀಳಿಗೆಗೆ ಈ ಕಾಡು ಮತ್ತು ಕಾಡಿನ ಪ್ರಾಣಿಗಳನ್ನು ಕೇವಲ ಚಿತ್ರಪಟದಲ್ಲಿ ತೋರಿಸಿ ಅವರ ಅಭಿಷ್ಟವನ್ನು ಈಡೇರಿಸಬೇಕಾದಂಥ ಒಂದು ಹೀನ ಸ್ಥಿತಿಗೆ ನಾವು ತಲುಪುತ್ತಿದ್ದೇವೆ. ಏಕೆಂದರೆ ಈ ಕಪ್ಪತ್ತ ಗುಡ್ಡದ ಪರಿಸರದ ವ್ಯಾಪ್ತಿಯು ವರ್ಷೇ ಈ ಅರಣ್ಯ ಒತ್ತುವರಿಯಿಂದ ಕುಗ್ಗುತ್ತಿದ್ದು, ಇಲ್ಲಿನ ಪರಿಸರ ಮತ್ತು ಪ್ರಾಣಿಗಳಿಗೆ ವಾಸ ಮಾಡಲಿಕ್ಕೆ ತೀವ್ರವಾದ ಸಂಕೋಚ ಮತ್ತು ಈ ಪರಿಸರದ ವ್ಯಾಪ್ತಿಯ ಸಂಕುಚಿತತೆಯಿಂದ ಪ್ರಾಣಿಗಳ ಜೀವನ ವಿಧಾನಕ್ಕೆ ತೊಂದರೆಯಾಗುತ್ತಿದ್ದು, ಅದರಿಂದ ಭವಿಷ್ಯದಲ್ಲಿ ಮನುಷ್ಯ ಸಂತತಿಯು ಕೂಡ ತುಂಬ ಪ್ರಬಲವಾದ ದಂಡವನ್ನೇ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅಂತಹ ಪರಿಸ್ಥಿತಿ ಒದಗುವ ಮೊದಲೇ ಈಗ ನಶಿಸಿ ಹೋಗಿ ಉಳಿದಿರುವ ಅಲ್ಪ ಸ್ವಲ್ಪ ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಪಕ್ಷಿ ಸಂಪತ್ತನ್ನಾದರೂ ಉಳಿಸಿಕೊಳ್ಳುವುದು ಮುಂದಿನ ನಮ್ಮ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಸಮೃದ್ಧ ಮತ್ತು ಆರೋಗ್ಯಕರವಾಗಿರಬೇಕಾದರೆ ಇದು ಅನಿವಾರ್ಯವಾಗಿದ್ದು, ಈ ಬಗೆಗೆ ಪರಿಸರ ಪ್ರೇಮಿಗಳೆಲ್ಲ ಒಂದು ಕ್ಷಣ ಕುಳಿತು ಚಿಂತಿಸಬೇಕಾದ ತುರ್ತು ಸ್ಥಿತಿ ಇಂದು ಒದಗಿದೆ ಎಂದು ಧಾರಾಳವಾಗಿ ಹೇಳಬಹುದು. ಪ್ರಿಯ ವೀಕ್ಷಕರೇ, ಈ ಕಪೋತಗಿರಿಯ ಆಸುಪಾಸಿನ ಮತ್ತು ಈ ಕಪೋತ ಗುಡ್ಡದಿಂದ ದೂರವಿರುವ ಈ ಕಪ್ಪತ್ತಗಿರಿಯನ್ನು ಪ್ರೀತಿಸುವ ಮತ್ತು ಅರಣ್ಯ ಪ್ರಾಣಿ ಪಶು ಪಕ್ಷಿ ಸಂಕುಲಗಳನ್ನು ಪ್ರೀತಿಸುತ್ತಿರುವ ಈ ಕರುಣಾ ಹೃದಯ ಉಳ್ಳ ಸಕಲರು ಈ ಕುರಿತು ಒಂದು ಚಿಂತನೆಯನ್ನು ಮಾಡುತ್ತಾ ಈ ಕಪ್ಪತ್ತ ಗುಡ್ಡದ ವ್ಯಾಪ್ತಿ ಮತ್ತು ಇದರ ಪ್ರಾಣಿ ಪಕ್ಷಿ ಸಂಕುಲದ ಉಳಿವಿಗಾಗಿ ಒಂದು ಮಾನವೀಯ ಕಳಕಳಿಯಿಂದ ವಿಚಾರಿಸುತ್ತಾ ಇದಕ್ಕೆ ಸೂಕ್ತವಾದ ಯಾವ ಕಾರ್ಯದಿಂದ ಈ ಅರಣ್ಯ ಸಂಪತ್ತು, ಪಶು ಸಂಪತ್ತು, ಪಕ್ಷಿ ಸಂಪತ್ತು, ಜಲ ಸಂಪತ್ತು ಉಳಿಯಬಹುದೋ ಅಂತಹ ಕಾರಣವನ್ನು ಕಾರ್ಯರೂಪವಾಗಿ ತರಲು ಚಿಂತಿಸುತ್ತಾ ಇದರ ಉಳಿವೆಂದು ಸಾರಿ ಹೇಳಬಹುದು. ನಾವು ನಮ್ಮ ಸಂತತಿ ಉಳಿಯಬೇಕಾದರೆ ಈ ಅರಣ್ಯ ಸಂಪತ್ತು, ಇತರೆ ಪ್ರಾಕೃತಿಕ ಸಂಪತ್ತು ಉಳಿದರೆ ಮಾತ್ರ ಅದು ಸಾಧ್ಯವೆಂದು ಹಿಂದಿನಿಂದ ಹಿರಿಯರು ಹೇಳುತ್ತಾ ಬಂದಿರುವ ಸತ್ಯವಾಗಿದ್ದು, ಮುಂದಿನ ಈ ನವಪೀಳಿಗೆ ಕೂಡ ಈ ಕುರಿತು ಚಿಂತಿಸುತ್ತಾ ಈ ಕುರಿತು ಏನನ್ನಾದರೂ ಮಾಡುವ ಒಂದು ಮನಸ್ಸು ಮಾಡುತ್ತಾರೆಂದು ಆಶಿಸುತ್ತಾ ಮತ್ತು ಈ ಅರಣ್ಯದ ಕುರಿತು ವಿಶೇಷ ಕಾಳಜಿಯನ್ನು ವಹಿಸುತ್ತಾ ಬಂದಿರುವ ಈ ಅರಣ್ಯ ಇಲಾಖೆ, ಪರಿಸರ ಇಲಾಖೆ ಇತ್ಯಾದಿ ಸಂಸ್ಥೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನಾಗರಿಕರು ಕೊಡುವುದಾದರೆ ಅವರುಗಳ ಈ ಅರಣ್ಯ ಸಂರಕ್ಷಣೆಯ ಕಾರ್ಯವು ಸಮುಚಿತವಾಗಿ ಸಾಗುತ್ತದೆ ಮತ್ತು ನಮ್ಮ ಪ್ರಾಣಿ ಪಕ್ಷಿ ಸಂಪತ್ತು ಉಳಿಯುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಒಂದು ವರದಾನವಾಗುತ್ತದೆ ಎಂಬುದರಲ್ಲಿ ಎರಡು ಮಾತೇ ಇಲ್ಲ. ಈ ಕುರಿತು ಸರ್ವರು ಚಿಂತಿಸುತ್ತಾರೆಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.